ಇರ್ತಕ್ಕಂಥ ರೈತರನ್ನ ಏನು ಕೆನಾಲ್ದವ್ರು ಹೊರಗೆ ಹಾಕ್ಬೇಕು, ಆ ಜಾಗ ವಶಪಡಿಸ್ಕೋಬೇಕಂತ ಹೇಳಿ ಏನ್ JCB ಹಿಟ್ಟಾಯ್ತು ತಂದು ಕೇಳಿಲ್ಲ. ರೈತರ ಬಾಯಿಗಳು ಮುಚ್ಚುದು, ಕರೆಂಟ್ ಬಂದ್ ಮಾಡುದು. ಈಗಾಗಲೇ ಪೈಪ್ಲೈನ್ ನೋಡ್ದಾರ, 10 ಪೈಪ್ಲೈನ್ ನೋಡ್ದಾವ ಅಂದ್ರೆ ಅದ್ರ ಹಿಂದೆ ಸಾವಿರಾರು ಜನಕ್ಕೆ ಕುಡಿಯಕ್ಕೆ ನೀರಿಲ್ಲ ಅಂತ ಪರಿಸ್ಥಿತಿ ಆಗೈತಿ. ಅದು ಯಾರು ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಅವ್ರ ಆ ದಳಗಳಿಗೆ ಕುಡಿ ನೀರು ವ್ಯವಸ್ಥೆ ಮಾಡಿ ಬರ್ಬೇಕ್ರಿ ನೀವು ತಕ್ಷಣ. ಯಾಕಂದ್ರೆ ಇನ್ನ ಪೈಪ್ಲೈನ್ ಕನೆಕ್ಷನ್ ಕೊಟ್ಟಿಲ್ಲ, ಅಲ್ಲಿ ಚಾಲು ಆಗಿಲ್ಲ. ನಾವು ಅದಕ್ಕ ನಿಮಗ ನೀರು ಉಪಯೋಗ ಮಾಡ್ಕೊಳಕ್ ಕೊಡ್ತೀವಪ್ಪ, ಯಾವ್ದೇ ರೀತಿ ತಕರಾರು ಇಲ್ಲ. ನಾವು JCB ತಗೊಳ್ಳೋಲ್ಲ, ಇಲ್ಲ ಬರೋಲ್ಲ ಅಂತ ಹೇಳಿ ನೀವು ನಮಗ ಅಧಿಕೃತ ಲೆಟರ್ ಕೊಡೋದಕ್ಕ ನಾವು ಯಾರು ರೈತರು ಹೇಳಂಗಿಲ್ಲ. ಯಾಕಪ್ಪ ಅಂತಂದ್ರ ಈ ಕೆನಾಲ್ ಕಾವಲಿ ಇಲ್ಲಿ ಹಾಳು ಹೋತಂದ್ರ ನಮಗೆ ನೀರಾವರಿ ಆಕೈತಿ, ನಮ್ಗೆ ಎಲ್ಲರಿಗೂ ಸಂಪೂರ್ಣ ನಾವು ಬದುಕಾಕ ಹಾನಿ ಆಕೈತಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕಾಗಿ ನಾವು ರೈತರ ಕೆನಾಲ್ ಜಾಗ ಕೊಟ್ಟಿದ್ರು. ಕೆನಾಲ್ ಏನಾಗಿದೆ 10 ರೂಪಾಯಿ ದೊಡ್ಡದು ಮಾಡ್ರು, ಅದಕ್ಕೆ ಜಾಗ ಇಲ್ಲ ಅನ್ನಂಗಿಲ್ಲ ಹಾಸ್ಕೊಂಡವ್ರಿ. ಆದ್ರೆ ನೀರು ಉಪಯೋಗ ಮಾಡ್ಕೊಂಡ್ರ ನಾವು ಜಮಾ ಕೊಡ್ತೀವಿ, ಕರೆ ನೀರು ಬಿಡಂಗಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀವಿ. ಅಲ್ಲ ಈ ಹಿರಿಬೇಂಬರ್ ಕೋಟಿ ಎಲ್ಲ ಜೀವರಾಶಿಯಾಗಿ ನೀರ ಮತ್ತ ನೀರನೇ ಇಲ್ಲ, ನಾವ್ ಹೆಂಗ್ ಬದುಕೋದ? ಇಲ್ಲಿ ಜಾಗ ಕೊಡಬೇಕು, ನಾವು ನೀರ ಉಪಯೋಗ ಮಾಡ್ಕೋಬಾರ್ದಂದ್ರ ಇದೇ ಅಂತಲ್ಪ. ನೀವು ಯಾರ ಮೇಲಾಧಿಕಾರಿಗಳಿಗೆ ತಿಳಿಸ್ರಿ, ನೀರು ಮಾತ್ರ ಉಪಯೋಗ ಮಾಡ್ಕೊಳ್ಳೋರು ನಾವು. ಯಾಕಪ್ಪ ಅಂತಂದ್ರ ನೀವು 70 ವರ್ಷದಿಂದ ಇವತ್ತು ನಮ್ಗೆ ಉಪಯೋಗ ಮಾಡ್ಕೊಳಕ್ ಬಿಟ್ಟಾರೆ, ನಾವಾದ್ರು ಮತ್ತೆ ನಮ್ ಜಾಗ ಕೊಟ್ಟಿಲ್ಲ. ಅದ್ರ ಸಂಬಂಧ ನಮಗ್ ನೀರು ಉಪಯೋಗ ಆಕೈತೆ ಅನ್ನೋ ಉದ್ದೇಶಕ್ಕಾಗೆಲ್ಲ ನಾವು ಜಾಗಗಳು ಕೊಟ್ಟಿದ್ದೀವ. ಅದಕ್ಕೆ ಏನಂತಿ ಯಾವ್ದೇ ಕಾರಣಕ್ಕೂ ಬಾಯಿ ಬಂದ್ ಮಾಡಂಗಿಲ್ಲ, ನೀರು ಉಪಯೋಗ ಮಾಡ್ಕೊಂಡ್ ಬಿಡಂಗಿಲ್ಲ. ಯಾಕಪ್ಪ ಅಂತಂದ್ರ ನಾವ್ ಇವತ್ತು ಏನಾರೇ ಆ ನೀರು ಉಪಯೋಗ ಮಾಡ್ಕೊಂಡ ನಮ್ಮ ಕುಟುಂಬಗಳು ಅಷ್ಟೇ ಸವಾಲ್ತಿಲ್ಲ. 100 ಟನ್ ಕಬ್ಬು ನಾವು ಫ್ಯಾಕ್ಟ್ರಿ ಕಳಿಸಿದ್ರ ಸರ್ಕಾರಕ್ಕೆ 5 ಲಕ್ಷ ರೂಪಾಯಿ ಆದಾಯ ಹೋಗತ್ತೆ. 100 ಟನ್ ಕಬ್ಬು ನಿಂಬಲ್ಲ, ಸರ್ಕಾರಕ್ಕೆ 5 ಲಕ್ಷ ರೂಪಾಯಿ ಆದಾಯ ಆಕೈತಿ. ನಾವ್ ಇವತ್ತು ಏನೇ ರೈತರು 1000 ಟನ್ ಕಳಿಸಿದ್ವು ಅಂದ್ರೆ ಸರ್ಕಾರಕ್ಕೆ 50 ಲಕ್ಷ ರೂಪಾಯಿ ಆದಾಯ ಹೋಗತ್ತೆ. ಇವತ್ತ ನಮಗೆ ನೀವು ಯಾವ್ದೇ ರೀತಿ ನೀರು ತೊಂದರೆ ಮಾಡಿ ನಮಗೆ ನೀವು ತೊಂದರೆ ಕೊಟ್ಟರು ಸಹಿತ ನಮಗಷ್ಟ ನುಕ್ಸಾನ ಇಲ್ಲದ, ಸರ್ಕಾರಕ್ಕೆ ಸಹಿತ ಏನತಿ ನುಕ್ಸಾನ ಐತಿ. ನಾವು ಅದಕ್ಕೆ ಪ್ರಾಣ ಕೊಡ್ತೀವಿ, ಕರೆ ಈ ಜಾಗ ಕೊಡಂಗಿಲ್ಲ. ಕಾವಲಿ ಬೇಕಾದ ಟೀಮ್ ಮಾಡ್ಕೊಂಡು ಹೋಗ್ರಿ, ಅದಕ್ಕೆ ನಮಗೆ ತೊಂದರೆ ಇಲ್ಲ. ಈ ನೀರು ಮಾತ್ರ ನಾವು ಉಪಯೋಗ ಮಾಡ್ಕೊಳ್ಳೋರು ಅಂತೇಳಿ ಇವತ್ತು ಕಡಾಖಂಡಿತವಾಗಿ ಸರ್ಕಾರಕ್ಕೆ ತಿಳಿಸ್ತೀವಿ. ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಏನು ಇವತ್ತು ನಾವು ನಿಪ್ಪಾಣಿ ಮತ್ತು ಮುಧೋಳ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡಿದ್ದೀವಿ. ಇಲ್ಲಿ ಕಂಕನವಾಡಿಯಲ್ಲಿ ಸರ್ಕಲ್ದಲ್ಲಿ. ಯಾಕಪ್ಪ ಅಂತಂದ್ರೆ ಏನು ಘಟಪ್ರಭಾ ಎಡದಂಡೆ ಸುತ್ತಮುತ್ತ ಇರ್ತಕ್ಕಂಥ ಸುಮಾರು 20 ಪೈಪ್ಲೈನ್ 20 ಬಾವಿಗಳನ್ನು ಇವತ್ತು ಈ ಇರ್ತಕ್ಕಂಥ ನೀರಾವರಿ ಅಧಿಕಾರಿಗಳು ಸಂಪೂರ್ಣ ಅವನ್ನ ತೆರವುಗೊಳಿಸಿ ಸಾವಿರಾರು ಎಕರೆ ಜಮೀನನ್ನು ಇವತ್ತು ನೀರಾವರಿ 9 ಕಿಲೋಮೀಟರ್ 10 ಕಿಲೋಮೀಟರ್ ಪೈಪ್ಲೈನ್ ಹೋಗ್ಯಾವು. ಅವೆಲ್ಲ ಕೂಡ ಇವತ್ತು 10 ದಿವಸದಿಂದ ಬೆಳೆ ಒಣಗಾತಾವು. ಅದಕ್ಕೆಲ್ಲ ಈ ನೀರಾವರಿ ಡಿಪಾರ್ಟ್ಮೆಂಟ್ ಕಾರಣ. ಯಾಕಂದ್ರೆ 75 ವರ್ಷದಿಂದ ನಾವು ಜಾಗ ಎದಕ್ಕೆ ಕೊಡೋದಪ್ಪ ಅಂದ್ರೆ ನೀರಾವರಿಗಾಗಿ ಇಲ್ಲಿ ಕಿನಾಲ್ ಆದ ಹೋಗಲಿ, ಕಿನಾಲನ್ನು ನಾವು ನೀರಾವರಿ ಉಪಯೋಗ ಮಾಡ್ಕೋಬೇಕಂತೇಳಿ ಕೊಟ್ಟಿದ್ದೀವಿ. ಇವರ ಅವಾಗ 100 ರೂಪಾಯಿ 50 ರೂಪಾಯಿಗೆ ಎಕರೆ ಜಮೀನು ಇತ್ತು. ನಾವು ಅವಾಗ ಇವ್ರು 200 300 ಮೀಟರ್ ಅವ್ರಿಗೆ ಅನುಕೂಲ ಆಗೋ ರೀತಿ ಒಳಗೆಲ್ಲ ಮಾಡ್ಕೊಂಡರು. ಅವಾಗ ಯಾವ ಕೂಡ ವ್ಯಾಲ್ಯೂಯೇಷನ್ ಇದ್ರಿಕ್ಕಿಲ್ಲ. ಈಗೆಲ್ಲ ಸಾಕಷ್ಟು 75 ವರ್ಷದಿಂದ ಏನೂ ಪ್ರಾಬ್ಲಮ್ ಮಾಡಿಲ್ಲ. ಇವರ ನೀರಾವರಿ ಮಾಡಿ ಕೊಡಬೇಕಾಗಿತ್ತು. ನಾವು 20,000 ಪೈಪ್ಲೈನ್ಗಳನ್ನ 20,000 ಕೋಟಿ ರೂಪಾಯಿ ಖರ್ಚು ಮಾಡಿ ಎಡದಂಡೆ ಭಾಗದಲ್ಲಿ ಪೈಪ್ಲೈನ್ ಮಾಡ್ಕೊಂಡು ಅದೇನಾದರೂ ಮಾಡಿರಪ್ಪ ಅಂದ್ರೆ ನಾವು 20,000 ಪೈಪ್ಲೈನ್ದವ್ರು ಸುಮಾರು ಲಕ್ಷಾಂತರ ಕುಟುಂಬಗಳು ಇವತ್ತು ಬೀದಿಗೆ ಬರ್ತಾವೆ, ಆತ್ಮಹತ್ಯೆ ಮಾಡ್ಕೋತಾವ. ಸರ್ಕಾರ ಇಲ್ಲ, ಅವ್ರನ್ನ ಜೈಲ್ನಾಗ ಇಡಬೇಕು. ಇಲ್ಲೇನಂತ ಅವಶ್ಯಕತೆ ಇಲ್ಲ. ಇದು ಕಿನಾಲ್ ಐತೆ. ಇನ್ನೂ ಹೊಳೆ ಆಗಿತ್ತಪ್ಪ ಅಂದ್ರೆ ಅವ್ರಿಗೆ ತೆರವುಗೊಳಿಸಲಿ. ಕಿನಾಲನ್ನು ಈಗಾಗಲೇ ರೆಡಿ ಮಾಡ್ಕೊಂಡರು. ಸುತ್ತಮುತ್ತ ಭಾಳ ಅಂದ್ರೆ ಒಡ್ಡು ಕಟ್ಟಿ ಮಾಡ್ಕೋಬೇಕು. ಎಲ್ಲ ಬಿಟ್ಟು ಇವತ್ತು ಬಾವಿ ಬೋರವನ್ನು ಬಂದ್ ಮಾಡತ್ತಾರೋ. ಅದಕ್ಕಾಗಿ ಇವತ್ತು ನೀರಾವರಿ ಚೀಫ್ ಇಂಜಿನಿಯರ, ನೀರಾವರಿ ಯಾರ ಇಂಪಾರ್ಟೆಂಟ್ ಅಧಿಕಾರಿಗಳದವರು, ಜಿಲ್ಲಾ ಉಸ್ತುವಾರಿ ಜಿಲ್ಲಾಧಿಕಾರಿ ಅವರ ಇಲ್ಲಿ ಬಂದು ನಮಗೆ ಲಿಖಿತ ರೂಪದಾಗ ಯಾವ ರೀತಿಯನ್ನು ರೈತರಿಗೆ ತೊಂದರೆ ಕೊಡೋದಿಲ್ಲ, ತಕ್ಷಣ ನಾವೇನು TCಗಳನ್ನ ಪ್ರಾರಂಭ ಮಾಡಿಸ್ತೀವಿ, ಬಾವಿಗಳನ್ನ ಚಾಲೂ ಮಾಡಿಸ್ತೀವಿ ಅಂತೇಳಿ ನಮ್ಮ ಲಿಖಿತ ರೂಪದಾಗ ಕೊಡುವವರಿಗೆ ಈ ರಾಜ್ಯ ಹೆದ್ದಾರಿ ಬಿಟ್ಟು ನಾವು ತೆಗೆದು ಇಲ್ಲಿದ ಜಾಗ ಬಿಡಂಗಿಲ್ಲ ಅಂತೇಳಿ ಈಗಾಗಲೇ ನಾವೆಲ್ಲ ರೈತರು ಕರ್ನಾಟಕ ರಾಜ್ಯ ರೈತ ಸಂಘ ನಿರ್ಣಯ ಮಾಡೈತಿ. ಅದಕ್ಕೆ ಸರ್ಕಾರ ಮತ್ತು ಜಿಲ್ಲಾ ಉಸ್ತುವಾರಿ ಅವರು ವಿಶೇಷವಾಗಿ, ಯಾಕಂದ್ರೆ ಈ ಭಾಗದಾಗ ತಾವೆಲ್ಲ ಚುನಾವಣೆ ಒಳಗೆ ನಾವೆಲ್ಲ ಶಾಸಕರಿಗೆ ಎಲ್ಲರಿಗೂ ಓಟ್ ಹಾಕಿದವ್ರದ್ದು.
ಇವತ್ತು ನಮ್ಮ ರೈತ ಕುಟುಂಬಗಳು ಬೀದಿಗೆ ಬರತ್ತಾವು, ನಮ್ಮ ದನ ಕರ ಎಲ್ಲ ಸಾಯುವಂಥ ಸಂದರ್ಭ ಐತಿ. ಅದಕ್ಕಾಗಿ ನಾವು 1 ಇಂಚ್ ಕೂಡ ಭೂಮಿ ಇವತ್ತೇನು ತಾವ ನೀರಾವರಿ ಡಿಪಾರ್ಟ್ಮೆಂಟ್ದವ್ರು ಕಾರ್ಯಚಟುವಟಿಕೆ ಮಾಡಿರಿ, ಇನ್ನು ಎಂದೂ ಕೂಡ ನಾವು ಈ ಭೂಮಿ ಇರುವವರೆಗೂ ಕೂಡ ಈ ರೈತರ ಇಲ್ಲಿ ನಿರಂತರವಾಗಿ ಬದುಕುವವರೆಗೂ ಕೂಡ ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ ಅಂತೇಳಿ ಬರೆದು ಕೊಡಲೇಬೇಕು. ಕೊಡುವವರೆಗೆ ನಾವು ರಾಜ್ಯ ಹೆದ್ದಾರಿ ಬಿಟ್ಟ ಆಗೋದಿಲ್ಲ ಅಂತೇಳಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ನೀರಾವರಿ ಅಧಿಕಾರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮ್ಮ ಹೆಸರು ಚುನಪ್ಪ ಪೂಜಾರಿ ಸಂಘ ರಾಜ್ಯಾಧ್ಯಕ್ಷರು. ಮಾಡಿ, ಕಮೆಂಟ್ ಮಾಡಿ ಹಾಗೂ N24 ಕನ್ನಡ ನ್ಯೂಸ್ ಟಿವಿಯನ್ನು ತಪ್ಪದೇ ಸಬ್ಸ್ಕ್ರೈಬ್